ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಬೋಟ್ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬ್ಲೌಸ್ನ ಉದ್ದ ಪ್ಲಸ್ 1 ಇಂಚ್, ಬ್ಲೌಸ್ ಉದ್ದ 14 ಇಂಚ್ ಇದೆ, ಪ್ಲಸ್ 1 ಇಂಚ್ ಆದರೆ 15 ಇಂಚ್ ಆಗುತ್ತೆ. ಈಗ ನಾವು ಸ್ಟ್ರೈಟಾಗಿ ಲೈನ್ ಎಳಿಬೇಕು. ಇಲ್ಲಿ ಶೋಲ್ಡರು 7 ಇಂಚ್ ಇದೆ ಮತ್ತು ಆರ್ಮ್ ಲೆಂತು 7 ಇಂಚ್ ಇದೆ. ಈ ರೀತಿಯಾಗಿ ಮಾರ್ಕ್ ಮಾಡಿ ಒಂದು ಲೈನ್ ಎಳಿಬೇಕು. ಈಗ ಚೆಸ್ಟ್ ಬಂದು 8.5, ಅದಕ್ಕೆ 1.5 ಇಂಚು ಮಾರ್ಜಿನ್ನು ಮತ್ತು 7 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಡು ಮತ್ತೆ ಈ ರೀತಿ 1 ಇಂಚ್ ಮಾರ್ಕ್ ಮಾಡ್ಕೊಬೇಕು. ಇದು ಆರ್ಮೋಲ್ ರೌಂಡ್ಗೋಸ್ಕರ ಈ ರೀತಿಯಾಗಿ ಆರ್ಮೋಲ್ ರೌಂಡ್ ಕೊಡಬೇಕಾಗತ್ತೆ. ಈ ರೀತಿ ಆರ್ಮೋಲ್ ರೌಂಡ್ ಆದಮೇಲೆ ಈಗ ವೆಸ್ಟ್ ಬಂದು 7 ಇಂಚು ಪ್ಲಸ್ 1 ಇಂಚು ಡಾಟ್ಗೋಸ್ಕರ 1.5 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಲೈನ್ ಹಾಕೋಬೇಕು. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಈಗ ನೆಕ್ ವಿಡ್ತ್ ಬಂದು 4 ಇಂಚು, ಶೋಲ್ಡರ್ ಹತ್ರ 1/2 ಇಂಚ್ ಡೌನ್ ಮಾಡಿ ಈ ರೀತಿಯಾಗಿ ಒಂದು ಗೆರೆ ಎಳಿಬೇಕು. ಮತ್ತು ಈ ರೀತಿ 3.5 ಇಂಚ್ ಒಂದು ಮಾರ್ಕ್ ಮಾಡಿ ಮತ್ತೆ 4 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಒಂದು ಲೈನ್ ಎಳಿಬೇಕಾಗತ್ತೆ. ಮತ್ತು ಬ್ಯಾಕ್ ಡೀಪ್ ಬಂದು 10 ಇಂಚ್, ಇಲ್ಲೂ ಇದೇ ರೀತಿ 4 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಬಾಕ್ಸ್ ಶೇಪು ಡ್ರಾ ಮಾಡ್ಕೋಬೇಕು. ಈ ರೀತಿಯಾಗಿ ಬೋಟ್ ನೆಕ್ ಡಿಸೈನ್ ಮಾಡಿ ಈ ರೀತಿಯಾಗಿ ಶೇಪ್ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಪ್ಯಾಟರ್ನ್ ಈ ರೀತಿಯಾಗಿ ಕಾಣುತ್ತೆ. ಈಗ ನಾವು ಏನು ಡ್ರಾ ಮಾಡಿದ್ದೀವಿ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡಿ ಮತ್ತು ನೆಕ್ ಬೋಟ್ ನೆಕ್ ಶೇಪು ಡಿಸೈನ್ನ ಕಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಈಗ ಮೇನ್ ಫ್ಯಾಬ್ರಿಕ್ ಮೇಲೂ ಈ ರೀತಿಯಾಗಿ ಕಟ್ ಮಾಡಿ ಈಗ ಪೇಪರ್ ಪೇಸ್ಟಿಂಗ್ ತಗೊಂಡು ಈ ರೀತಿಯಾಗಿ ಪೇಪರ್ ಪೇಸ್ಟಿಂಗ್ನ ಅಡ್ಜಸ್ಟ್ ಮಾಡಿ ಈ ರೀತಿ ಮಾರ್ಕಿಂಗ್ ಚಾಕಿಂದ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಮತ್ತೆ ನಾವಿದನ್ನು ಕಟ್ ಮಾಡಬೇಕು. 1 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡಿ ಸೆಂಟರಲ್ಲಿ ಒಂದು ನಾಚ್ ಮಾಡಬೇಕು. ಈ ರೀತಿಯಾಗಿ ಇವಾಗ ಲೈನಿಂಗ್ ಪೀಸ್ನ ಹಾಕಿ ಅದರ ಮೇಲೆ ಪೇಪರ್ ಪೇಸ್ಟಿಂಗ್ ಇಟ್ಟು ಪಿನ್ನಿಂದ ಅಟ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ಮತ್ತೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಈ ಪಿನ್ ಹಾಕೋದ್ರಿಂದ ನಮಗೆ ಆ ಪೀಸು ಅಲ್ಗಾಡೋದಿಲ್ಲ, ಕರೆಕ್ಟಾಗಿರುತ್ತೆ. ಈ ರೀತಿಯಾಗಿ ನಾವು ಪೇಪರ್ ಪೇಸ್ಟಿಂಗ್ನ ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡಬೇಕು. ಬೇಕಾದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಅಟ್ಯಾಚ್ ಮಾಡಿ. ನೀವು ಐರನ್ ಮಾಡಿದ್ರೆ ಈ ಪೇಪರ್ ಪೇಸ್ಟಿಂಗ್ ನೀಟಾಗಿ ಪೇಸ್ಟ್ ಆಗುತ್ತೆ. ಈ ರೀತಿಯಾಗಿ ಕಾರ್ನರಲ್ಲೂ ಕೂಡ ಪೇಪರ್ ಪೇಸ್ಟಿಂಗಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ. ಮತ್ತು ನಾವು ಈ ಪೇಪರ್ ಪೇಸ್ಟಿಂಗ್ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ನಾ ಈಗ ಸೆಂಟ್ರಲ್ಲಿ ಕಟ್ ಮಾಡಿಲ್ಲ, ಅದು ಹಂಗೆ ಬಿಟ್ಟಿದ್ದೀನಿ. ಈ ರೀತಿಯಾಗಿ ನೆಕ್ ಶೇಪ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಈಗ ಮೇನ್ ಪೀಸ್ನ ಸೀದಾ ಹಾಕಿ ಅದ್ರ ಮೇಲೆ ಈ ಲೈನಿಂಗ್ ಪೀಸ್ನ ಇಟ್ಟು ಉಲ್ಟದಲ್ಲಿ ಇಡಬೇಕು. ಈ ರೀತಿಯಾಗಿ ಪಿನ್ನಿಂದ ಅಟ್ಯಾಚ್ ಮಾಡಿ ಮತ್ತೆ ನಾವು 0.25 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪೇಪರ್ ಪೇಸ್ಟಿಂಗ್ ಮೇಲೆ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಕೊನೆವರೆಗೂ ಸ್ಟಿಚ್ ಮಾಡಿ ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ಈಗ ಸೆಂಟ್ರಲ್ಲಿ ನಾನು ಕಟ್ ಮಾಡಿ ಈ ಪ್ಯಾಟರ್ನ್ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸನ್ನು ತೆಗಿತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ಗಳು ಮಾಡಬೇಕು. ರೌಂಡ್ ತಿರ್ಗೋ ಜಾಗದಲ್ಲೆಲ್ಲ ಕಟ್ಸ್ ಮಾಡಿ ಈ ರೀತಿಯಾಗಿ
ಇದನ್ನು ಟರ್ನ್ ಮಾಡಬೇಕಾಗತ್ತೆ. ಈ ರೀತಿ ಕತ್ರಿಯಿಂದ ಇದು ಮಾಡಿದ್ರೆ ಶಾರ್ಪಾಗಿ ಟರ್ನ್ ಆಗುತ್ತೆ, ಅಲ್ಲಿ ಶಾರ್ಪ್ ಬರುತ್ತೆ, ಪಾಯಿಂಟ್ ನೀಟಾಗಿ ಬರುತ್ತೆ ನಮಗೆ. ಈ ರೀತಿಯಾಗಿ ಟರ್ನ್ ಆದಮೇಲೆ ಈಗ ಟಾಪ್ ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ಕಾರ್ನರಲ್ಲೇ ಸ್ಟಿಚ್ ಬರೋ ಹಾಗೆ ಕೈಯಿಂದ ಫಿನಿಶಿಂಗ್ ಮಾಡ್ತಾ ಮಾಡ್ತಾ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ ಲೈನಿಂಗ್ ಪೀಸ್ ಹೊರಗಡೆ ಕಾಣಬಾರ್ದು, ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪಾಯಿಂಟ್ ಬರೋ ಜಾಗದಲ್ಲಿ ನೀಟಾಗಿ ಪಾಯಿಂಟ್ ಕೊಟ್ಟು ಸ್ಟಿಚ್ ಮಾಡಿ ಈ ರೀತಿಯಾಗಿ ಕೊನೆವರೆಗೂ ಮಾಡಬೇಕು. ಮತ್ತು ಈಗ ಲೈನಿಂಗ್ ಪೀಸ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ 4 ಕಡೆ ಕೈಯಿಂದ ಫಿನಿಶಿಂಗ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ಎಕ್ಸ್ಟ್ರಾ ಏನು ಪೀಸ್ ಇದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಎಕ್ಸ್ಟ್ರಾ ಪೀಸ್ನೆಲ್ಲ ತೆಗೆದು ನೀಟಾಗಿ ಫಿನಿಶಿಂಗ್ ಮಾಡಬೇಕಾಗತ್ತೆ. ಈಗ ಈ ರೀತಿಯಾಗಿದೆ. ಇದನ್ನು ಇಲ್ಲಿ ಪಾಯಿಂಟ್ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಈಗ ಸೆಂಟರ್ಗೆ ಒಂದು ಕಟ್ಸ್ ಮಾಡಿ ಇದಕ್ಕೆ ಕರೆಕ್ಟಾಗಿ ಇಟ್ಟು ಫೋಲ್ಡ್ ಮಾಡಿ 1/2 ಇಂಚ್ ಮಾರ್ಜಿನ್ ಬಿಟ್ಟು 4 ಇಂಚ್ ಲೆಂತ್ವರೆಗೂ ಡಾಟ್ ಮಾಡಬೇಕು. ಈ ರೀತಿಯಾಗಿ ಬ್ಯಾಕ್ ಡಾಟ್ ರೆಡಿ ಆಗುತ್ತೆ. ಈಗ ಬ್ಯಾಕ್ ಪಟ್ಟಿಗೋಸ್ಕರ 2 ಇಂಚ್ ಅಗಲ ಪೀಸ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಸೈಡ್ ಸ್ಟಿಚ್ ಮಾಡಿ ನೆಕ್ಸ್ಟ್ ಇದನ್ನು ಇದ್ರ ಮೇಲೆ ಅಟ್ಯಾಚ್ ಮಾಡಬೇಕು. ಈ ರೀತಿ 1/2 ಇಂಚ್ ಬಿಟ್ಟು ಮತ್ತೆ ಟಾಪ್ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಟಾಪ್ ಸ್ಟಿಚ್ ಮಾಡಬೇಕು. ಮತ್ತು ಇದನ್ನು ಇನ್ಸೈಡ್ಗೆ ಈ ಥರ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡಿ ತೆಗಿಬೇಕು. 3.5 ಇಂಚಷ್ಟು ಅಗಲದ ಪೀಸ್ ತೊಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು. 0.25 ಅಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತು ಇದನ್ನು ಟರ್ನ್ ಮಾಡಿ ಈ ರೀತಿಯಾಗಿ ಟರ್ನ್ ಮಾಡಿ ಐರನ್ ಮಾಡಬೇಕು. ಈ ರೀತಿಯಾಗಿ ಮತ್ತೆ ಫ್ಲೀಟ್ಸ್ ಕೊಟ್ಟು ಈ ರೀತಿಯಾಗಿ ಫ್ಲೀಟ್ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಫ್ಲೀಟ್ಸ್ ಕೊಟ್ಟು ಚಿಕ್ಕ ಚಿಕ್ಕದು ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ರೆಡಿ ಆದಮೇಲೆ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಈ ರೀತಿ ಇಟ್ಟು ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಆದಮೇಲೆ ನಮ್ಮ ಡಿಸೈನ್ ಈ ರೀತಿಯಾಗಿ ರೆಡಿಯಾಗಿದೆ. ಮತ್ತು ಈಗ ನಾನು 3 ಇಂಚು ಅಗಲ ಮತ್ತು 3 ಇಂಚು ಉದ್ದದ ಸ್ಕ್ವಯರ್ ಪೀಸ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸೂಜಿಯಿಂದ ಅದನ್ನು ಸುತ್ತಾ ಇದ್ದೀನಿ. ಈ ರೀತಿ ಸುತ್ತಬಿಟ್ಟು ಸೆಂಟರ್ಗೆ ಫೋಲ್ಡ್ ಮಾಡಿದ್ರೆ ಈ ರೀತಿಯಾಗಿ ಡಿಸೈನ್ ರೆಡಿ ಆಗುತ್ತೆ. ಇದಕ್ಕೆ ಸೆಂಟ್ರಲ್ಲಿ ಸ್ಟಿಚ್ ಮಾಡಬೇಕು. ಇದೇ ರೀತಿ ನಾನು ಫುಲ್ ಪ್ಯಾಟರ್ನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ನಾನು ರೆಡಿ ಮಾಡಿಕೊಂಡು ಮತ್ತೆ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ಮತ್ತೆ ಸೂಜಿಯಿಂದ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕಾಗತ್ತೆ. ನಾವು ರೆಡಿ ಮಾಡಿರೋ ಪ್ಯಾಟರ್ನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಈ ರೀತಿ ಅಟ್ಯಾಚ್ ಮಾಡಿ ಕೊನೆಯಲ್ಲಿ ಗಂಟು ಹಾಕಬೇಕಾಗತ್ತೆ. ಈ ರೀತಿ ಟೈಟಾಗಿ ಎಳೆದು ಗಂಟು ಹಾಕಿದ್ರೆ ಈ ರೀತಿಯಾಗಿ ಫ್ಲವರ್ ರೆಡಿ ಆಗುತ್ತೆ. ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ದಾರ ಎಲ್ಲ ಕಟ್ ಮಾಡಿ ತೆಗೆದು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ. ಮತ್ತೆ ನಾನು ಇಲ್ಲಿ ಡೋರಿ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಈ ರೀತಿಯಾಗಿ ಸ್ಕ್ವೇರ್ ಪೀಸ್ ತಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತೆ ಇದನ್ನು ನಾನು ಡೋರಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಎರಡೂ ಸೈಡ್ ಕೂಡ ಅಟ್ಯಾಚ್ ಮಾಡಬೇಕು.
ಅಟ್ಯಾಚ್ ಮಾಡಿ ಮತ್ತೆ ಈ ರೀತಿಯಾಗಿ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಕಟ್ ಮಾಡಿ ತೆಗೆದು ಇದನ್ನು ಟರ್ನ್ ಮಾಡಬೇಕು. ಟರ್ನ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನು ಮತ್ತೆ ಆ ಫ್ಲವರ್ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ದಿನದ ಡಿಸೈನ್ ಈ ರೀತಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.